ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಆಗುವಂತಹ 44% ಹೆಚ್ಚಳದ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಎಷ್ಟು ಹೆಚ್ಚಳ ಆಗುತ್ತೆ, ಯಾವಾಗ ಹೆಚ್ಚಳ ಆಗುತ್ತೆ, ಯಾವಾಗಿಂದ ಇದು ಅಪ್ಲೈ ಆಗುತ್ತೆ, ಎಲ್ಲ ವಿಷಯಗಳನ್ನು ನಾನು ತಿಳಿಸ್ಕೊಡಲಿದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ಅದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಂದು ಅಡ್ವಾಂಟೇಜ್ ಏನಂದರೆ, ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ಅದು ನಿಮ್ಮ ಯೂಟ್ಯೂಬ್ ಸ್ಕ್ರೀನಲ್ಲಿ ಹೋಮ್ ಪೇಜಲ್ಲಿ ಸಿಗುತ್ತೆ. ಹಾಗೂ ನೀವು ನನ್ನ ವಿಡಿಯೋಗಾಗಿ ಸರ್ಚ್ ಮಾಡಬೇಕು ಅಂತಿಲ್ಲ. ಏನೇ ಹೊಸ ಅಪ್ಡೇಟ್ ಇದ್ರೂ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೂ ಆ ವಿಷಯಗಳು ಇಮಿಡಿಯೇಟಾಗಿ ತಿಳಿದುಕೊಳ್ಬೋದಾಗಿದೆ. ನಾನು ನನ್ನ ಚಾನಲಲ್ಲಿ ರೆಗ್ಯುಲರ್ ಆಗಿ ಸರ್ಕಾರಿ ನೌಕರರ ಬಗೆಗಿನ ಏನೇ ಅಪ್ಡೇಟ್ಸ್ ಇದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಟಾಪಿಕ್ ನಾನು ಆವಾಗಲೇ ಹೇಳ್ದಂಗೆ ಸರ್ಕಾರಿ ನೌಕರರ ಮೂಲ ವೇತನ ಅಂದರೆ ಬೇಸಿಕ್ ಪೇನಲ್ಲಿ ಆಗ್ತಿರುವಂತಹ ಹೆಚ್ಚಳದ ಬಗ್ಗೆ. ಸೊ ಏನೇನು ವಿಷಯ ಇದೆಯೋ ಅದನ್ನು ನಾನು ಬರೆದಿಟ್ಕೊಂಡಿದ್ದೀನಿ. ಯಾಕಂದರೆ ಟೈಪ್ ಮಾಡಿಟ್ಕೊಂಡಿರೋದ್ರಿಂದ ನೀವು ಯಾರಿಗಾದರೂ ನಾನು ಹೇಳೋದು ಅರ್ಥ ಆಗಿಲ್ಲ ಅಥವಾ ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ಆ ಪಾಯಿಂಟನ್ನು ಮತ್ತೆ ನೋಡ್ಕೊಳ್ಬೋದಾಗಿದೆ. ಅದಕ್ಕೋಸ್ಕರ ಮೊದಲನೇದಾಗಿ ದೇಶದ ಸುಮಾರು 50 ಲಕ್ಷ ಉದ್ಯೋಗಿಗಳಿಗೆ ಬೋನಸ್ ನೀಡಲು ಹಣಕಾಸು ಇಲಾಖೆ ನಿರ್ಧರಿಸಿದೆ. ಸೊ ಇದು ಕೇಂದ್ರ ಸರ್ಕಾರಿ ನೌಕರರಿಗಾಗಿರುತ್ತೆ. ರಾಜ್ಯ ಸರ್ಕಾರಿ ನೌಕರರದ್ದು ಏನು ಅಪ್ಡೇಟ್ ಇದೆ ಅಂತ ನಾನು ನೆನೆ ವಿಡಿಯೋದಲ್ಲೇ ಆಲ್ರೆಡಿ ತಿಳಿಸಿದ್ದೀನಿ. ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ನೋಡ್ಕೊಳ್ಬೋದು. ಇದು ಕೇಂದ್ರ ಸರ್ಕಾರಿ ನೌಕರರಿಗಾಗಿರುತ್ತೆ ಇದು ಅಪ್ಡೇಟು. ನೌಕರರ ವೇತನವನ್ನು 8,000 ರೂಪಾಯಿಗಳಷ್ಟು ಹೆಚ್ಚಿಸುವ ಕಡತ ಸಿದ್ಧವಾಗಿದೆ ಎಂದು ಮೂಲಗಳು ತಿಳಿಸಿವೆ. ಅಂದರೆ ಕೇಂದ್ರ ಸರ್ಕಾರಿ ನೌಕರರು ಯಾರ್ಯಾರು ಇರ್ತಾರೋ ಅವರ ಸ್ಯಾಲ್ರಿಯನ್ನು 8,000 ರುಪೀಸಷ್ಟು ಜಾಸ್ತಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಂದರೆ ನೌಕರರ ಮೂಲ ವೇತನ 26,000 ರೂಪಾಯಿಗೆ ಹೆಚ್ಚಿಸುವ ಚಿಂತನೆ ನಡೆದಿದೆ. ಸೊ ಮೂಲ ವೇತನ ಬೇಸಿಕ್ ಪೇ ಅನ್ನೋದು 26,000 ರುಪೀಸ್ ಆಗಲಿದೆ. ತುಟ್ಟಿ ಭತ್ಯೆ ಹೆಚ್ಚಳದ ಘೋಷಣೆಗಾಗಿ ಕೇಂದ್ರ ಸರ್ಕಾರಿ ನೌಕರರು ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಕೇಂದ್ರ ಸರ್ಕಾರಿ ನೌಕರರಿಗೆ 2 ಸಲ ತುಟ್ಟಿ ಭತ್ಯೆ ಹೆಚ್ಚಳ ಆಗುತ್ತೆ. ಒಂದು ಜನವರಿನಲ್ಲಿ ಮತ್ತು ಇನ್ನೊಂದು ಜುಲೈನಲ್ಲಿ. ಜನವರಿನಲ್ಲಿ ಆದ ತುಟ್ಟಿ ಭತ್ಯೆಯನ್ನು 50% ಅಂತ ಜನವರಿಯಿಂದ ಅನ್ವಯ ಆಗೋದನ್ನು ಮಾರ್ಚ್ನಲ್ಲಿ ಅನೌನ್ಸ್ ಮಾಡಿದರು. ಜುಲೈನಲ್ಲಿ ಇವಾಗ ತುಟ್ಟಿ ಭತ್ಯೆ ಎಷ್ಟು ಹೆಚ್ಚಳ ಆಗುತ್ತೆ, ಯಾವಾಗಿಂದ ಆಗುತ್ತೆ ಅಂತ ಎಲ್ಲರಿಗೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಅದಕ್ಕೂ ಮುನ್ನ ಮತ್ತೊಂದು ಶುಭ ಸುದ್ದಿ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ಏನಂದರೆ ಈ ಮೂಲ ವೇತನ ಹೆಚ್ಚಳ. ದೇಶದ ಸುಮಾರು 50 ಲಕ್ಷ ಉದ್ಯೋಗಿಗಳಿಗೆ ಉಡುಗೊರೆ ನೀಡಲು ಹಣಕಾಸು ಇಲಾಖೆ ನಿರ್ಧರಿಸಿದೆ. ನೌಕರರ ವೇತನವನ್ನು 8,000 ರೂಪಾಯಿಗಳಷ್ಟು ಹೆಚ್ಚಿಸುವ ಕಡತ ಸಿದ್ಧವಾಗಿದೆ. ಅಂದರೆ ಈಗ ಇರುವ 18,000 ಮೂಲ ವೇತನವನ್ನು 26,000 ರೂಪಾಯಿಗಳಿಗೆ ಹೆಚ್ಚಿಸುವ ಚಿಂತನೆ ನಡೆದಿದೆ. ಏನು ಇವಾಗ 18,000 ಬೇಸಿಕ್ ಪೇ ಇರುತ್ತೋ ಅದನ್ನು 26,000 ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಬರೀ ಯಾರು ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ಅಲ್ಲ, ಯಾರು ಪಿಂಚಣಿ ತಗೊಳ್ತಾ ಇದ್ದಾರೆ, ಯಾರು ಪೆನ್ಷನಲ್ಲಿದ್ದಾರೋ ಅವ್ರಿಗೂ ಯೂಸ್ ಆಗುತ್ತೆ. ಯಾಕಂದರೆ ಅವ್ರ ಮೂಲ ವೇತನನೇ ಜಾಸ್ತಿ ಆಗೋದ್ರಿಂದ ನಿಮ್ಮ ಪಿಂಚಣಿ ಕೂಡ ಜಾಸ್ತಿ ಆಗಲಿದೆ. ಮೂಲ ವೇತನ ಜಾಸ್ತಿ ಆದಾಗೆ ಪಿಂಚಣಿ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ನಿಮ್ಮ ಪಿಂಚಣಿ ಏನು ಸಿಗುತ್ತೋ ಅದು ನಿಮ್ಮ ಮೂಲ ವೇತನದ 50% ಆಗಿರುತ್ತೆ. ಸೊ ಹಾಗಾಗಿ ಪಿಂಚಣಿದಾರರಿಗೂ ಕೂಡ ಇದು ಅನ್ವಯ ಆಗಲಿದೆ. ಉದ್ಯೋಗಿಗಳ ವೇತನ ಹೆಚ್ಚಳವು ಫಿಟ್ಮೆಂಟ್ ಅಂಶವನ್ನು ಆಧರಿಸಿರ್ತದೆ. ಇದೇನು ಮೂಲ ವೇತನದಲ್ಲಿ ಹೆಚ್ಚಳ ಆಗುತ್ತೋ ಅದು ಯಾವಾಗಲೂ ಫಿಟ್ಮೆಂಟ್ ಅಂಶದಿಂದ ಆಗಿರುತ್ತೆ. ಫಿಟ್ಮೆಂಟ್ ಅಂಶವನ್ನು ಹೆಚ್ಚಿಸುವ ಮೂಲಕ ಮೂಲ ವೇತನವನ್ನು ಸಹ ಹೆಚ್ಚಿಸಲಾಗುವುದು ಎಂದು ಹೇಳಲಾಗಿದೆ. ಸೊ ಫಿಟ್ಮೆಂಟ್ ಜಾಸ್ತಿ ಆಗೋದ್ರಿಂದ ಮೂಲ ವೇತನ ಜಾಸ್ತಿ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಫಿಟ್ಮೆಂಟ್ ಅಂಶ ಹೆಚ್ಚಿದರೆ ಇನ್ಹ್ಯಾಂಡ್ ಸ್ಯಾಲ್ರಿ ಕೂಡ ಹೆಚ್ಚಾಗುತ್ತೆ. ಅಂದರೆ ಫಿಟ್ಮೆಂಟ್ ಅಂಶ ಹೆಚ್ಚಾದ ತಕ್ಷಣ ಏನು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನಿಮಗೆ ಕೈಗೆ ಸ್ಯಾಲ್ರಿ ಬರುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಬೇಸಿಕ್ ಪೇಯಲ್ಲಿ ಏನು ಸಿಗುತ್ತೋ ಅದರಲ್ಲಿ ಯಾವುದೇ ಡಿಡಕ್ಷನ್ಸು ಇರೋದಿಲ್ಲ. ಕೇಂದ್ರ ಸರ್ಕಾರಿ ನೌಕರರ ಫಿಟ್ಮೆಂಟ್ ಅಂಶ 2.57 ಇರೋದನ್ನು ಇದರ ಆಧಾರದ ಮೇಲೆ ನೌಕರರಿಗೆ ವೇತನ ನೀಡಲಾಗ್ತಿದೆ. ಸದ್ಯಕ್ಕೆ 2.57% ಫಿಟ್ಮೆಂಟ್ ಇದೆ. ಇದನ್ನು 3.68% ಹೆಚ್ಚಿಸಬೇಕೆಂಬ ಬೇಡಿಕೆ ಆಗ್ತಿದೆ. ಸೊ ಏನು 2.57% ಫಿಟ್ಮೆಂಟ್ ಇರುತ್ತೋ ಅದನ್ನು 3.68% ಆಗಿ ಜಾಸ್ತಿ ಮಾಡಬೇಕಂತ ಹೇಳಿದ್ದಾರೆ.
2.57 ಫಿಟ್ಮೆಂಟ್ ಅಂಶದ ಮೇಲೆ ನೌಕರರ ಕನಿಷ್ಠ ವೇತನ 18,000. ಅಂದರೆ ಲೆವೆಲ್ 1 ಬೇಸಿಕ್. ನೀವು ಒಬ್ಬ ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೆ ನೀವು ಯಾವುದೇ ಲೆವೆಲಲ್ಲಿದ್ದರೂ ನಿಮ್ಮ ಮಿನಿಮಮ್ ಸ್ಯಾಲ್ರಿ ಅನ್ನೋದು 18,000 ರೂಪಾಯಿ ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಹೋಗುತ್ತೆ, ಮಿನಿಮಮ್ 18,000ದಿಂದ ಇರುತ್ತೆ. ಒಂದು ವೇಳೆ ಈ ಫಿಟ್ಮೆಂಟ್ ಏನಿದೆ ಇವಾಗ 2.57 ಇರೋದು 3.68%ಗೆ ಜಾಸ್ತಿ ಆದರೆ ಕನಿಷ್ಠ ಮೂಲ ವೇತನ 26,000 ಆಗುತ್ತೆ. ಸೊ 2.57 ಫಿಟ್ಮೆಂಟ್ಗೆ ಕನಿಷ್ಠ ವೇತನ 18,000 ಇರೋದು, 3.68ಕ್ಕೆ ಫಿಟ್ಮೆಂಟ್ ಜಾಸ್ತಿ ಆದರೆ ಕನಿಷ್ಠ ವೇತನ 26,000 ಆಗುತ್ತೆ. ಸೊ 8,000 ಜಾಸ್ತಿ ಅನ್ನೋದು ಇದೇನು ಸಣ್ಣ ವಿಷಯನೇ ಅಲ್ಲ. ಮತ್ತು ಇದು ನಾನು ಹೇಳ್ದಂಗೆ ಮೂಲ ವೇತನ ಆಗಿರುತ್ತೆ. ಇದರ ಮೇಲೆ ನಿಮಗೆ ತುಟ್ಟಿ ಭತ್ಯೆ, ಬೇರೆ ಭತ್ಯೆಗಳು, ಪ್ರಯಾಣ ಭತ್ಯೆ ಅದೆಲ್ಲದೂ ಸೇರಿ ನಿಮ್ಮ ಸ್ಯಾಲ್ರಿ ಕಡೆಗೆ ಸಿಗೋದು ಇದಕ್ಕಿಂತ ಜಾಸ್ತಿ ಇರುತ್ತೆ. ಮೂಲ ವೇತನದಲ್ಲೇ ಹೆಚ್ಚಳ ಆದಾಗ ಎಲ್ಲರ ಸ್ಯಾಲ್ರಿನೂ ಕೂಡ ಜಾಸ್ತಿ ಆಗುತ್ತೆ. ಮೂಲಗಳ ಪ್ರಕಾರ ಜುಲೈನಲ್ಲಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಕೂಡ 4% ಹೆಚ್ಚಾಗ್ತದೆ. ತುಟ್ಟಿ ಭತ್ಯೆ ಕೂಡ ನಾನು ಇವಾಗಲೇ ಹೇಳ್ದಂಗೆ ಜನವರಿ ಮತ್ತು ಜುಲೈನಲ್ಲಿ ಜಾಸ್ತಿ ಮಾಡ್ತಾರೆ. ಜನವರಿನಲ್ಲಿ ಆಲ್ರೆಡಿ 50% ಅಂತ ಮಾಡಿದರು. ಸೊ ಇವಾಗ ಅದು 50%ಅನ್ನು ಮೂಲ ವೇತನದೊಟ್ಟಿಗೆ ಸೇರಿಸಿ ಜುಲೈ 2024ರಲ್ಲಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ 4% ಹೆಚ್ಚಾಗ್ತದೆ ಅಂತ ತಿಳಿಸಿದ್ದಾರೆ. ನಾನು ಇವಾಗಲೇ ಹೇಳಿದಾಗೆ ಜನವರಿನಲ್ಲಿ ಮತ್ತು ಜುಲೈನಲ್ಲಿ 2 ಸಲ ವರ್ಷಕ್ಕೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಜಾಸ್ತಿ ಮಾಡಲಾಗುತ್ತೆ. ಜನವರಿನಲ್ಲಿ ಆಲ್ರೆಡಿ ತುಟ್ಟಿ ಭತ್ಯೆಯನ್ನು 50% ಮಾಡಿರೋದ್ರಿಂದ ಅದನ್ನು ಕನ್ವರ್ಟ್ ಮಾಡಿ ಅದನ್ನು ಮೂಲ ವೇತನಕ್ಕೆ ಸೇರಿಸಿದ್ದಾರೆ. ಹಾಗೂ ಅದು 50% ತುಟ್ಟಿ ಭತ್ಯೆ ರೀಚ್ ಆಗೋದ್ರಿಂದ ಪ್ರಯಾಣ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಇದೆಲ್ಲದರಲ್ಲೂ ಕೂಡ ಹೆಚ್ಚಳ ಆಗಿದೆ. ಇನ್ನು ಜುಲೈನಲ್ಲಿ ಪುನಃ 4% ಹೆಚ್ಚು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಜುಲೈನಲ್ಲಿ ಜಾರಿಯಾಗೋ ಸಾಧ್ಯತೆಗಳಿವೆ. AICPI ಸೂಚ್ಯಂಕ ಡೇಟಾವನ್ನು ಆಧರಿಸಿ ಈ ಲೆಕ್ಕಾಚಾರ ನೀಡಲಾಗುತ್ತಿದೆ. ಇದೇನು ಫಿಟ್ಮೆಂಟ್ 2.57ರಿಂದ 3.68 ಆಗುತ್ತೆ ಅನ್ನೋದು ಇದನ್ನು AICPI ಸೂಚ್ಯಂಕ ಡೇಟಾವನ್ನು ನೋಡಿ ಹೇಳಲಾಗ್ತಿದೆ. ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರಿ ನೌಕರರದ್ದು ಏನು ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಏನಿರುತ್ತೋ ಅದೆಲ್ಲದು ಈ AICPI ಸೂಚ್ಯಂಕದ ಮೇಲೆ ಇರುತ್ತೆ. ಅದರಲ್ಲಿ ಯಾವಾಗ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಕಾಣುತ್ತೋ ಆವಾಗ ಸರ್ಕಾರಿ ನೌಕರರ ವೇತನದಲ್ಲಿ ಹೆಚ್ಚಳವನ್ನು ಮಾಡ್ತಾರೆ. ಇವಾಗ ಜುಲೈನಲ್ಲಿ 4% ತುಟ್ಟಿ ಭತ್ಯೆ ಜೊತೆಗೇ ಈ 8,000 ರೂಪಾಯಿ ವೇತನ ಹೆಚ್ಚಳ ಏನಿದೆಯೋ ಅದನ್ನು ಕೂಡ ಕಾಣಕ್ಕೆ ಸಿಗೋ ಚಾನ್ಸಸ್ ಇದೆ. ಈ ವೇತನ ಹೆಚ್ಚಳ 8,000 ರೂಪಾಯಿ ಅಂದರೆ ಸಾಧಾರಣ 44% ಹೆಚ್ಚಳ ಆಗಲಿದೆ. ಸೊ ಹೇಗೆ ಸರ್ಕಾರಿ ನೌಕರರ ವೇತನವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಈ ವೇತನ ಹೆಚ್ಚಳ, ತುಟ್ಟಿ ಭತ್ಯೆ, ಫಿಟ್ಮೆಂಟ್ ಫ್ಯಾಕ್ಟರಿಂದ ಅಂತ ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪೇ ಕ್ಯಾಲ್ಕುಲೇಷನ್ ನೀವು ಬೇರೆ ಬೇರೆ ಯಾವ ಲೆವೆಲಲ್ಲಿ ಇರ್ತೀರೋ ಅದರ ಆಧಾರದ ಮೇಲೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಎಲ್ಲ ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸನ್ನು ಪ್ಲೇಲಿಸ್ಟ್ಗೆ ಹೋಗಿ ನೋಡಿದರೆ ನಿಮಗೆಲ್ಲ ವಿಷಯಗಳು ತಿಳಿಬತ್ತೆ. ಅದನ್ನೆಲ್ಲ ನೋಡಿಕೊಂಡು ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ಬೋದಾಗಿದೆ. ನಾನು ಆಲ್ರೆಡಿ ಹೇಳಿದಾಗೆ ಈ ನ್ಯೂಸ್ ಬರೀ ಒಂದು ಸರ್ಕಾರಿ ನೌಕರರಿಗೆಲ್ಲ ಪಿಂಚಣಿದಾರರಿಗೂ ಅನ್ವಯ ಆಗುತ್ತೆ. ನೀವು ನೋಡಿ ಹಾಗೂ ನಿಮ್ಮ ಕಲೀಗ್ಸ್ ಯಾರ್ಯಾರಿದ್ದಾರೋ ಅವ್ರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.